ಡ್ರಿಂಕ್ಸ್ ಎಲ್ಲ ಕುಡಿದಾಗ ಏನಾಗುತ್ತೆ, ಅವೆಲ್ಲ ಅದರಲ್ಲಿರೋ ಆಸಿಡಿಕ್ ಕಂಟೆಂಟು ನಮ್ಮ ಹಲ್ಲಿನ ಮೇಲಿನ ಪದರ ಮೇಲೆ ರಿಯಾಕ್ಟ್ ಆಗಿ ಅವಾಗ ಜುಮ್ ಅನ್ನೋದು ಅಥವಾ ಸೆನ್ಸಿಟಿವಿಟಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ ಕ್ಯಾವಿಟಿ ನೆಕ್ಸ್ಟ್ ಡೀಪಾಗಿ ಹೋಗ್ಬಿಟ್ಟು ಡೆಂಟಿನ್ ಲೇಯರಿಗೆ ಹೋದಾಗ ಏನಾಗುತ್ತೆ, ಹುಡುಕ್ ಅನ್ನೋದನ್ನ ಸ್ಟಾರ್ಟ್ ಆಗುತ್ತೆ. ಚಿಕ್ಕ ಮಕ್ಕಳು ಬ್ರಷ್ ಕೂಡ ಮಾಡಿಸ್ಕೊಳ್ಳಲ್ಲ, ಅವಾಗ ಏನು ಮಾಡಬೇಕಾಗತ್ತೆ, ಚೆನ್ನಾಗಿ ಊಟ ಆದ್ಮೇಲೆ ಚೆನ್ನಾಗಿ ಬಾಯಿ ಮುಕ್ಕಳಿಸ್ಬೇಕು, ಇಲ್ಲ ಚಾಕ್ಲೇಟ್ ತಿಂದಾದ್ಮೇಲೆ ಚೆನ್ನಾಗಿ ಬಾಯಿ ಮುಕ್ಕಳಿಸ್ಬಿಟ್ಟು ನೀರಿಂದ ಬಾಯಿ ಮುಕ್ಕಳಿಸ್ಬಿಟ್ಟು, ಇಲ್ಲ ಅಂತ ಅಂದರೆ ಆ ಒಂದು ಸಣ್ಣ ಹೋಲಲ್ಲಿ ಊಟ ಸಿಕ್ಕಾಕೊಂಡು ಹಾಗೆ ಜಾಸ್ತಿ ಆಗಿ ಅವ್ರಿಗೂ ಕೂಡ ನಿದ್ದೆ ಮಾಡೋಕ್ಕಾಗಲ್ಲ, ಅಷ್ಟು ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಪ್ರಜ್ಞಾ, ಪೀಡಿಯಾಟ್ರಿಕ್ ಡೆಂಟಿಸ್ಟ್, ಮಕ್ಕಳ ದಂತ ವೈದ್ಯ, KDC ಎಕ್ಸ್ಪ್ರೆಸ್ ಟೀತ್. ಇವತ್ತು ನಾವು ಯಾವ್ಯಾವ ಫುಡ್ಸ್ ನಮ್ಮ ಹಲ್ಲನ್ನು ಡ್ಯಾಮೇಜ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ತುಂಬ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಕೂಡ ಎಲ್ಲ ಥರದ್ದು ಆಹಾರ ಕೂಡ ಯಾವ್ದಾವ್ದು ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಫಾರ್ ಎಕ್ಸಾಂಪಲ್, ಫಸ್ಟು ಕಾರ್ಬೋನೇಟೆಡ್ ಡ್ರಿಂಕ್ಸ್, ಸೋಡಾ, ಸ್ಪ್ರೈಟು, ಕೋಕೋ ಕೋಲಾ ಅಥವಾ ಫ್ರೂಟ್ ಜ್ಯೂಸಸ್, ಸಿಟ್ರಸ್ ಫ್ರೂಟ್ಸು. ಸೊ ಇಂಥ ಡ್ರಿಂಕ್ಸ್ ಎಲ್ಲ ಕುಡಿದಾಗ ಏನಾಗುತ್ತೆ, ಅವೆಲ್ಲ ಅದರಲ್ಲಿರೋ ಆಸಿಡಿಕ್ ಕಂಟೆಂಟು ನಮ್ಮ ಹಲ್ಲಿನ ಮೇಲಿನ ಪದರ ಮೇಲೆ ರಿಯಾಕ್ಟ್ ಆಗಿ ಅದನ್ನು ಎರೋಷನ್ ಅಂತ ಕರಿತೀವಿ. ಸೊ ಅದು ಹೋದ್ಮೇಲೆ ನೆಕ್ಸ್ಟ್ ಬರೋದು ಡೆಂಟಿನ್ ಲೇಯರ್ ಅಂತ. ಸೊ ಆ ಡೆಂಟಿನ್ ಲೇಯರಲ್ಲಿ ನಮ್ಮದು ಡೆಂಟಿನಲ್ ಟ್ಯೂಬ್ಯೂಲ್ಸ್ ಅಂತ ಇರುತ್ತೆ. ಸೊ ಅದು ಎರೋಷನ್ ಆದಾಗ ಏನಾಗುತ್ತೆ, ಒಳಗಿರೋ ಡೆಂಟಿನಲ್ ಟ್ಯೂಬ್ಯೂಲ್ಸ್ ಎಲ್ಲ ಎಕ್ಸ್ಪೋಸ್ ಆಗಿ ಅವಾಗ ಜುಮ್ ಅನ್ನೋದು ಅಥವಾ ಸೆನ್ಸಿಟಿವಿಟಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಯಾವ್ಯಾವುದು ಫುಡ್ಸ್ ಅಂತ ಅಂದರೆ ಚಾಕ್ಲೇಟು, ಬಿಸ್ಕೆಟ್ಸು, ಸ್ಟಿಕ್ಕಿ ಫುಡ್ಸ್ ಅಂದರೆ ಚ್ಯೂವಿಂಗ್ ಗಮ್ಸು, ಹಾಗೆ ಎಲ್ಲ ಥರದ ಅಂಟ ಪದಾರ್ಥ ಯಾವ್ಯಾವ ನಮ್ಮ ಹಲ್ ಮೇಲೆ ತುಂಬ ಇರ್ತಾವಲ್ಲ, ಸೊ ಅಂಥವು ಕೂಡ ಕ್ಯಾವಿಟೀಸ್ ಅನ್ನೋದನ್ನ ಸ್ಟಾರ್ಟ್ ಆಗುತ್ತೆ. ಏಕೆಂದರೆ ಇವಾಗ ನಾರ್ಮಲ್ ಆಗಿ ನಮ್ಮ ಬಾಯಲ್ಲಿರೋ ಮೈಕ್ರೋ ಆರ್ಗ್ಯಾನಿಸಮ್ಸ್, ಸೊ ಏನೇ ನಾವು ತಿಂದರೂ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸು ಆ ಫುಡ್ ಮೇಲೆ ರಿಯಾಕ್ಟ್ ಆಗಿ ಆಸಿಡಿಕ್ ಕಂಟೆಂಟ್ನ ಎನ್ವೈರ್ಮೆಂಟ್ನ ರಿಲೀಸ್ ಮಾಡುತ್ತೆ. ಆ ಆಸಿಡ್ ರಿಲೀಸ್ ಆದಾಗ ಏನಾಗುತ್ತೆ, ಅದು ನಮ್ಮ ಹಲ್ಲಿನ ಮೇಲಿನ ಪದರ ಮೇಲೆ ರಿಲೀಸ್ ಆಗಿಬಿಟ್ಟು ಅವಾಗ ಕೂಡ ಕ್ಯಾವಿಟಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಬಿಟ್ಟರೆ, ಸೊ ಫಸ್ಟ್ ನಾವು ಏನು ರಿಲೀಸ್ ಆಗಿರುತ್ತಲ್ಲ ಅವಾಗ ನಾವು ವೈಟ್ ಸ್ಪಾಟ್ ಲೀಷನ್ಸ್ ಅನ್ನೋದನ್ನು ನೋಡ್ತೀವಿ ಹಲ್ಲಿನ ಮೇಲೆ. ಸೊ ಆ ವೈಟ್ ಸ್ಪಾಟ್ ಲೀಷನ್ಸ್ನ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಹೇಗೆ ಅದನ್ನು ಅವಾಗ ಪ್ರಿವೆಂಟಿವ್ ಮೆಷರ್ಸ್ ಏನೇನು ತೊಗೋಬೋದು ಅಂತ ಅಂದರೆ ಫ್ಲೋರೈಡ್ ಅಪ್ಲಿಕೇಶನ್ ಅಂತ ಅಂತೀವಿ, ಫ್ಲೋರೈಡ್ ವಾರ್ನಿಷಸ್ ಅವನ್ನೆಲ್ಲ ಅಪ್ಲೈ ಮಾಡ್ಬೋದು. ಸೊ ಅದು ವೈಟ್ ಸ್ಪಾಟ್ ಲೀಷನ್ಸ್ ಇದ್ದಾಗ ಫ್ಲೋರೈಡ್ ಅಪ್ಲಿಕೇಶನ್ ಮಾಡಿದಾಗ ಏನಾಗುತ್ತೆ, ಅದು ರೀಮಿನರಲೈಸೇಷನ್ ಆಗುತ್ತೆ. ಸೊ ಹೋಗಿರೋ ಏನೇನು ಕಂಟೆಂಟ್ ಎಲ್ಲ ಹೋಗಿರುತ್ತಲ್ಲ, ಸೊ ಅದು ಮತ್ತೆ ರೀಮಿನರಲೈಸ್ ಆಗಿಬಿಟ್ಟು ಅವಾಗ ನಮ್ಮ ಎಲ್ಲದನ್ನ ಸ್ಟಾಪ್ ಆಗುತ್ತೆ, ಕ್ಯಾವಿಟಿ ಪ್ರೊಸೆಸ್ನೆಲ್ಲ ಸ್ಟಾಪ್ ಆಗುತ್ತೆ. ಸೊ ಹಾಗೆ ಬಿಟ್ಟರೆ ಏನಾಗುತ್ತೆ, ಆ ಕ್ಯಾವಿಟಿ ನೆಕ್ಸ್ಟ್ ಡೀಪಾಗಿ ಹೋಗಿಬಿಟ್ಟು ಡೆಂಟಿನ್ ಲೇಯರಿಗೆ ಹೋದಾಗ ಏನಾಗುತ್ತೆ, ಹುಡುಕ್ ಅನ್ನೋದನ್ನ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನಾವು ಹಲ್ಲಿನ ಮೇಲೆಲ್ಲ ಬ್ರೌನ್ ಕಲರು ಅಥವಾ ಬ್ಲ್ಯಾಕ್ ಕಲರು ಅದೆಲ್ಲ ನೋಡ್ಬೋದು. ಸೊ ಅದನ್ನು ಕೂಡ ಅವಾಗ ಕೂಡ ಟ್ರೀಟ್ಮೆಂಟ್ ಮಾಡ್ಬೋದು. ಅವಾಗ ಪಿಟ್ ಆ್ಯಂಡ್ ಫಿಶರ್ ಸೀಲೆನ್ಸ್ ಅಂತ ಅಪ್ಲೈ ಮಾಡ್ಬೋದು. ಇಲ್ಲ ಅಂತಾನೆ ನಾರ್ಮಲ್ ಆಗಿ ಕ್ಯಾವಿಟಿ ಪ್ರಿಪೇರ್ ಮಾಡಿಬಿಟ್ಟು ಅವಾಗ ನಾವು ಕಾಂಪೋಸಿಟ್ ರೆಸ್ಟೋರೇಷನ್ ಅಥವಾ ಗ್ಲಾಸ್ ಐನೋಮಸ್ ಸಿಮೆಂಟಿಂದ ಅದನ್ನು ಕ್ಲೋಸ್ ಮಾಡ್ಬೋದು. ಬಟ್ ಅದು ಕೂಡ ಹಾಗೆ ಬಿಟ್ಟರೆ ಅವಾಗೂ ಕೂಡ ನಾವೇನು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿಲ್ಲ ಅಂತ ಅಂದರೆ ಅದು ಕೂಡ ಹಾಗೆ ಡೀಪಾಗಿ ಹೋಗ್ಬಿಟ್ಟು ಒಳಗಡೆ ನಮ್ದು ನರ ಇರುತ್ತಲ್ಲ, ನರದೊಳಗೆ ಎಫೆಕ್ಟ್ ಆಗಿಬಿಟ್ಟು ಅವಾಗ ನಮಗೆ ಸ್ಟಾರ್ಟ್ ಆಗುತ್ತೆ, ನೋವು ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಪೇಷಂಟ್ಸ್ ಎಲ್ಲ ನಮ್ಮ ಹತ್ರ ಬರ್ತಾರೆ ನೋವಾಗಿದೆ ಅಂತ. ಬಟ್ ಅದಕ್ಕಿಂತ ಮುಂಚೆನೇ ಯಾವಾಗ ನಾವು ಜಾಸ್ತಿ ಸಣ್ಣ ಹುಳುಕಿದ್ದಾಗೇನೆ ಬಂದು ಮಾಡಿಸ್ಕೊಂಡ್ಬಿಟ್ರೆ ಸೊ ಅವಾಗ ನೋವು ಬರಲ್ಲ. ಈಗ ನೋವು ಬಂದಾಗ ಏನು ಮಾಡಬೇಕಾಗತ್ತೆ, ಅವಾಗ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡಬೇಕಾಗುತ್ತೆ. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತಂದರೆ ಇವಾಗ ನಾವು ಏನೇ ಹುಳುಕಿಂದ ಇನ್ಫೆಕ್ಷನ್ ಆಗಿರ್ತಾರೆ ಅದೆಲ್ಲ ಡೀಪಾಗಿ ಹೋಗಿ ಆ ನರಕ್ಕೆ ಏನು ಎಫೆಕ್ಟ್ ಆಗಿರುತ್ತಲ್ಲ, ಸೊ ಅದು ಇನ್ಫೆಕ್ಷನ್ ಎಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ತೆಗೆದ್ಬಿಟ್ಟು ಅದಾದಮೇಲೆ ನಾವು ಅದರೊಳಗೆ ಘಟಪಚ್ಚ ಅಂತ ಅಂದ್ಬಿಟ್ಟು ಸೀಲ್ ಮಾಡಿ ಅದ್ರ ಮೇಲೆ ಕ್ಯಾಪ್ ಹಾಕಬೇಕಾಗತ್ತೆ. ಇನ್ನು ಕೂಡ ಚಿಕ್ಕ ಮಕ್ಕಳಲ್ಲಿ ಏನೇನು ಮಾಡ್ಬೋದು ಅಂತ ಅಂದರೆ ಅವು ಏನೇ ತಿಂದರೂ ಕೂಡ ಯಾರು ಬ್ರಷ್ ಸರಿಯಾಗಿ ಮಾಡಲ್ಲ, ಚಿಕ್ಕ ಮಕ್ಕಳು ಬ್ರಷ್ ಕೂಡ ಮಾಡಿಸ್ಕೊಳ್ಳಲ್ಲ. ಅವಾಗ ಏನು ಮಾಡಬೇಕಾಗತ್ತೆ, ಚೆನ್ನಾಗಿ ಊಟ ಆದಮೇಲೆ ಚೆನ್ನಾಗಿ ಬಾಯಿ ಮುಕ್ಕಳಿಸ್ಬೇಕು, ಇಲ್ಲ ಚಾಕ್ಲೇಟ್ ತಿಂದಾದ್ಮೇಲೆ ಚೆನ್ನಾಗಿ ಬಾಯಿ ಮುಕ್ಕಳಿಸ್ಬಿಟ್ಟು ನೀರಿಂದ ಬಾಯಿ ಮುಕ್ಕಳಿಸ್ಬಿಟ್ಟು ಅವಾಗ ಅದನ್ನು ನಾವು ಆದಷ್ಟು ಕ್ಯಾವಿಟಿನ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದರೆ ಮಿಲ್ಕ್ ಟೀತ್ ಅಥವಾ ಪ್ರೈಮರಿ ಟೀತ್ ಹಾಲಲ್ಲಿ ಕ್ಯಾವಿಟಿ ಪ್ರೋಸೆಸ್ ತುಂಬ ಬೇಗ ಆಗುತ್ತೆ. ನಾವು ದೊಡ್ಡವರಿಗೆ ಕಂಪೇರ್ ಮಾಡಿದ್ರೆ ಚಿಕ್ಕ ಮಕ್ಕಳಲ್ಲಿ ತುಂಬ ಫಾಸ್ಟಾಗಿ ಆಗುತ್ತೆ. ಸೊ ಅವಾಗ ಕೂಡ ನಾವು ಆದಷ್ಟು ಪೇರೆಂಟ್ಸ್ ಕೂಡ ಮಕ್ಕಳೆಲ್ಲ ಹಲ್ಲನ್ನು ನೋಡ್ತಾ ಇರಬೇಕು ಅವಾಗವಾಗ ಎಲ್ಲರೂ ಕ್ಯಾವಿಟೀಸ್ ಆಗಿದೆಯಾ ಅಂತ. ಇಲ್ಲ ಅಂತ ಅಂದರೆ ಆ ಒಂದು ಸಣ್ಣ ಹೋಲಲ್ಲಿ ಊಟ ಸಿಕ್ಕಾಕೊಂಡು ಹಾಗೆ ಜಾಸ್ತಿ ಆಗಿ ಅವ್ರಿಗೂ ಕೂಡ ರಾತ್ರಿ ನಿದ್ದೆ ಮಾಡೋಕ್ಕಾಗಲ್ಲ, ಅಷ್ಟು ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಚಿಕ್ಕ ಫಿಲ್ಲಿಂಗ್ ಇದ್ದಾಗೆ ಮಾಡಿಸ್ಕೊಂಡ್ಬಿಟ್ರೆ ಮಕ್ಕಳು ಕೂಡ ಆರಾಮಾಗಿ ಏನಾದರೂ ತಿನ್ಬೋದು. ಇಲ್ಲ ಅವ್ರಿಗೂ ಕೂಡ ಏನೋ ನೋವು ಬಂತು ಅಂತಾನೆ ನೆಕ್ಸ್ಟ್ ಇನ್ಫೆಕ್ಷನ್ ಜಾಸ್ತಿ ಆಗಿ ಸ್ವೆಲ್ಲಿಂಗ್ ಬಂದಾಗ ಏನಾಗುತ್ತೆ, ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಅವ್ರಿಗೂ ಕೂಡ ಕ್ಯಾಪ್ ಹಾಕಬೇಕಾಗತ್ತೆ. ಆ ಕ್ಯಾಪು ನೆಕ್ಸ್ಟ್ ಆ ಹಲ್ಲು ಬಿದ್ದು ಪರ್ಮನೆಂಟ್ ಹಲ್ ಬರೋವರೆಗೂ ಕೂಡ ಹಾಗೆ ಮೇಂಟೈನ್ ಮಾಡಬೇಕಾಗತ್ತೆ. ಸೊ
ನಾವು ಯಾವ್ದಾದ್ರು ಫುಡ್ಸು ನಮ್ಮ ಹಲ್ಲನ್ನು ಡ್ಯಾಮೇಜ್ ಮಾಡುತ್ತೆ, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಆಗಲಿ, ಜ್ಯೂಸಸ್ ಆಗಲಿ, ಸೋಡಾ, ಸ್ಪ್ರೈಟು, ಚ್ಯೂವಿಂಗ್ ಗಮ್, ಬಿಸ್ಕೆಟ್ಸು, ಚಾಕ್ಲೇಟ್ಸು, ಕ್ಯಾಂಡಿ, ಪಾಪ್ಕಾರ್ನ್, ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ನಮ್ಮ ಹಲ್ಲನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.